ಖಾತೆಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಐಪಿಎಸ್ ಅಧಿಕಾರಿಗಳ ಮಧ್ಯೆ ಶುರುವಾಯಿತಾ ಚೇರ್ ವಾರ್. ಮೂರು ದಿನದ ಮೊದಲೇ ಶುರುವಾಗ್ಬಿಟ್ಟಿದೆ ಡಿಜಿ ಪೋಸ್ಟ್ಗಾಗಿ ರೇಸ್. ನಾ ಮುಂದು ತಾ ಮುಂದು ಅಂತಿದ್ದಾರೆ ಅಧಿಕಾರಿಗಳು. ಏಪ್ರಿಲ್ 30ಕ್ಕೆ ರಾಜ್ಯ ಡಿಜಿ ಅಲೋಕ್ ಮೋಹನ್ ರವರು ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಸದ್ಯ 20 ದಿನಗಳ ಅವಧಿ 20 ತಿಂಗಳ ಅವಧಿಯನ್ನ ಮುಗಿಸಿರುವಂತಹ ಅಲೋಕ್ ಮೋಹನ್ ಅವರು ಇನ್ನೂ 3 ತಿಂಗಳು ಅವಕಾಶವನ್ನ ಕೊಡಿ ಅಂತ ಅಲೋಕ್ ಮೋಹನ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಸದ್ಯ ಗೃಹ ಇಲಾಖೆಯಿಂದ ಇನ್ನೂ ಕೂಡ ವಿಸ್ತರಣೆಯ ಆದೇಶ ಬಂದಿಲ್ಲ. ನಾಳೆಯೊಳಗೆ ಅವಧಿ ವಿಸ್ತರಣೆ ಆದೇಶ ಬರದೇ ಇದ್ರೆ ನಾಡಿದ್ದೇ ನಿವೃತ್ತಿಯನ್ನ ಹೊಂದಬೇಕಾಗುತ್ತೆ. ಡಿಜಿ ಕುರ್ಚಿಗೆ ಇದೀಗ ಡಿಜಿಪಿ ಪ್ರಶಾಂತ್ ಕುಮಾರ್, ಡಿಜಿಪಿ ಸಲೀಂ ನಡುವೆ ಫೈಟ್ ಶುರುವಾಗಿದೆ. ನಾನು 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 ಅನ್ನುವಂತಹ ಫೈಟ್ ಶುರುವಾಗಿದೆ. ರಾಜ್ಯ ಅಗ್ನಿಶಾಮಕ ದಳ ಮತ್ತು ಹೋಮ್ ಗಾರ್ಡ್ ಡಿಜಿಪಿ ಆಗಿರುವಂತಹ ಪ್ರಶಾಂತ್, ಸಿಐಡಿ ಡಿಜಿಪಿ ಆಗಿರುವಂತಹ ಸಲೀಂ ನಡುವೆ ರೇಸ್ ನಡೀತಾ ಇದೆ. ರಾಜ್ಯ ಡಿಜಿ ಹುದ್ದೆಗೆ ಆಯ್ಕೆ ಮಾಡುವಾಗ ಅಧಿಕಾರ ಅವಧಿ ಕನಿಷ್ಠ 2 ವರ್ಷ ಇರಬೇಕು. ಇನ್ನೂ 3 ವರ್ಷ ಅಧಿಕಾರ ಅವಧಿ ಇರುವ ಪ್ರಶಾಂತ್ ಠಾಕೂರ್, ಸಲೀಂ ಅಧಿಕಾರ ಅವಧಿ ಇರೋದು ಕೇವಲ 16 ತಿಂಗಳು ಮಾತ್ರ. ಸೊ ಹಾಗಾಗಿ ಇಬ್ಬರ ನಡುವೆ ಪೈಪೋಟಿಗಳು ಕೂಡ ಶುರುವಾಗಿದೆ. ನನಗಿನ್ನು ಕೇವಲ 16 ತಿಂಗಳಿದೆ, ಸೊ ನಿಮಗೆ ಹೆಚ್ಚಿನ ಅವಕಾಶ ಇದೆ, ಸೊ ಹಾಗಾಗಿ ನಾನು ಆ ಒಂದು ಹುದ್ದೆಯನ್ನ ಅಲಂಕರಿಸ್ತೇನೆ ಅಂತ ಹೇಳಿ ರೇಸ್ನಲ್ಲಿದ್ದಾರೆ. ನಾಳೆ ಸಂಜೆಯೊಳಗೆ ಹೊಸ ಡಿಜಿ ನೇಮಕ ಆದೇಶ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಅಲೋಕ್ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ, ಇನ್ನೂ 3 ತಿಂಗಳ ಕಾಲ ಅವಧಿಯನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ. ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ಆದೇಶಗಳು ಹೊರಬಿದ್ದಿಲ್ಲ. ಸೊ ಹಾಗಾಗಿ ನಾ ಮುಂದು ತಾ ಮುಂದು ಅಂತ ಹೇಳಿ ಇದೀಗ ರೇಸ್ಗಳು ಕೂಡ ಶುರುವಾಗಿರುವಂಥದ್ದು. ಕಾದ್ ನೋಡ್ಬೇಕು ಏನಾಗತ್ತೆ. ಈ ಒಂದು ನೇಮಕದ ಆದೇಶ ನಾಳೆ ಸಂಜೆ ಒಳಗೆ ಹೊರಬೀಳತ್ತೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾರನ್ನ ನೇಮಕ ಮಾಡಬಹುದು ಅಂತ ಹೇಳಿ ಕುತೂಹಲ ಆಗ್ತಾ ಇದೆ. ಪ್ರಶಾಂತ್ ಠಾಕೂರ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಸಲೀಂ ಅವರ ಅಧಿಕಾರ ಅವಧಿ ಕೂಡ ಕೇವಲ ಇರೋದು 16 ತಿಂಗಳು ಮಾತ್ರ. ಸೊ ಹಾಗಾಗಿ ಪೈಪೋಟಿಗಳು ಕೂಡ ಹೆಚ್ಚಾಗ್ತಾ ಇದೆ. ಪ್ರಶಾಂತ್ ಠಾಕೂರ್ ಅವರ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಡಿಜಿಪಿ, ಇನ್ನು ಸಿಐಡಿ ಡಿಜಿಪಿ ಆಗಿ ಸಲೀಂ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಅವಕಾಶ ಇರೋದು ಇನ್ನು 16 ತಿಂಗಳು ಮಾತ್ರ. ಸೊ ಹಾಗಾಗಿ ಅವರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಕನಿಷ್ಠ 2 ವರ್ಷ ಇರಬೇಕು, ಇನ್ನು 3 ವರ್ಷ ಅಧಿಕಾರ ಅವಧಿ ಇದೆ ಪ್ರಶಾಂತ್ ಠಾಕೂರ್ ಅವರಿಗೆ. ಸೊ ಹಾಗಾಗಿ ರೇಸ್ನಲ್ಲಿದ್ದಾರೆ ಸಲೀಂ ಅವರು. ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ.